ನೋಡಿ, ಇತ್ತೀಚೆಗೆ ಸಣ್ಣ ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆಗೆ ಶರಣಾಗುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ಅಂಥದ್ದೇ ಘಟನೆ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ನಡೆದಿರುವುದು. ಈಕೆ ಸ್ನೇಹಿತನಿಗೆ ಕೊನೆಯದಾಗಿ ಮೆಸೇಜ್ ಮಾಡಿ ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಚಿಕ್ಕಬಾಣವಾರದ ನಿವಾಸಿ ತೇಜಸ್ವಿನಿ ಅವಳೇನು ಮಾಡ್ತಾಳೆ ಅಂದರೆ, ನಿನ್ನೆ ಸಾಯಂಕಾಲ ಸ್ನೇಹಿತನಿಗೆ ತನ್ನ ಲವ್ವರ್ಗೆ ಒಂದು ಮೆಸೇಜನ್ನು ಮಾಡ್ತಾಳೆ, ತಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತ ಹೇಳಿ. ಆ ಮೆಸೇಜನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿರೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಈಗ ತಿಳಿದು ಬಂದಿರೋದು. ಈ ಸಂಬಂಧ ಸದಾಶಿವನಗರ ಠಾಣೆ ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸ್ಯಾಂಕಿ ಕೆರೆಯಲ್ಲಿ ವಿದ್ಯಾರ್ಥಿಯೊಬ್ಬಳ ಮೃತದೇಹ ಪತ್ತೆಯಾಗುತ್ತೆ. ಇವತ್ತು ಬೆಳಗ್ಗೆ ಆಗಿರುವಂತಹ ವರದಿ. ಈಕೆಯನ್ನ 20 ವರ್ಷದ ತೇಜಸ್ವಿನಿ ರಾಜ್ ಪಿ ಅಂತ ಹೇಳಿ ಈಕೆಯನ್ನ ಗುರುತಿಸಲಾಗಿದೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಿಗೂ ಕೂಡ ಬಂದಿದೆ. ಚಿಕ್ಕಬಾಣವಾರದ ನಿವಾಸಿಯಾಗಿದ್ರು ತೇಜಸ್ವಿನಿ. ಆಕೆ ಏನು ಮಾಡ್ತಾಳೆ ಅಂದರೆ, ನಿನ್ನೆ ಸಾಯಂಕಾಲ ಸ್ನೇಹಿತನಿಗೆ ಮೆಸೇಜ್ ಮಾಡಿಬಿಟ್ಟು ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತ ಹೇಳಿ ತಿಳಿಸ್ತಾಳೆ. ಅದಾದಮೇಲೆ ಆಕೆ ಆತ್ಮಹತ್ಯೆಗೆ ಶರಣಾಗಿರೋದು. ಪೊಲೀಸರು ಈಗ ಕಂಪ್ಲೇಂಟ್ ರಿಜಿಸ್ಟರ್ನ ಮಾಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಕೆ ಚಿಕ್ಕಬಾಣವಾರ ಸಮೀಪದ ಖಾಸಗಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಡಿಗ್ರಿಯನ್ನು ಕೂಡ ಓದ್ತಾ ಇದ್ಲು. ನೆನ್ನೆ ಮಧ್ಯಾಹ್ನ ಕಾಲೇಜಿಂದ ಹೊರಡ್ತಾಳೆ. ಅದಾದಮೇಲೆ ಈಕೆ ಏನು ಮಾಡ್ತಾಳೆ ಅಂದರೆ, ಸದಾಶಿವನಗರದ ಬಳಿ ಇರುವಂತಹ ಸ್ಯಾಂಕಿ ಕೆರೆ, ಸಾಕಷ್ಟು ಜನ ಸಂಜೆ ಟೈಮ್ ಆದರೆ ವಾಕ್ ಬರ್ತಾರೆ, ಬೆಳಗ್ಗೆ ಆದರೆ ವಾಕ್ ಇರ್ತಾರೆ, ಮಧ್ಯಾಹ್ನ ಆದರೂ ಇರ್ತಾರಪ್ಪ. ಅಂಥ ಟೈಮಲ್ಲಿ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಖಂಡಿತ ಶಾಕಿಂಗ್ ವಿಚಾರ. ಅದಾದಮೇಲೆ ಸಾಯಂಕಾಲ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಸಾಯೋದಾಗಿ ಸ್ನೇಹಿತನಿಗೆ ಮೆಸೇಜ್ ಮಾಡ್ತಾಳೆ. ಅದಾದಮೇಲೆ ತೇಜಸ್ವಿಯ ತಾಯಿಗೆ ಫಾರ್ವರ್ಡ್ ಮಾಡಿ ವಿಷಯ ಕೂಡ ತಿಳಿಸ್ತಾನೆ ಆತ. ಆ ಲವರ್ ಏನಿದ್ದಾನೆ ಆತ ತೇಜಸ್ವಿನಿಯ ತಾಯಿಗೆ ಆ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಕೂಡಲೇ ತಾಯಿ ಏನು ಮಾಡ್ತಾರೆ, ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡ್ತಾರೆ. ಅದಾದಮೇಲೆ ಪೊಲೀಸರು, ಕುಟುಂಬಸ್ಥರು ತಡರಾತ್ರಿಯವರೆಗೂ ಆಕೆಯ ಹುಡುಕಾಟವನ್ನು ಮಾಡ್ತಾರೆ, ಬಟ್ ಸಿಗಲ್ಲ. ಆದರೆ ಇವತ್ತು ಬೆಳಿಗ್ಗೆ ಸ್ಯಾಂಕಿ ಕೆರೆಯಲ್ಲಿ ತೇಜಸ್ವಿನಿಯ ಮೃತದೇಹ ಪತ್ತೆಯಾಗುತ್ತೆ. CCTV ದೃಶ್ಯಾವಳಿಗಳ ಪ್ರಕಾರ 4 ರಿಂದ 6 ಗಂಟೆಯ ಒಳಗಡೆ ಆಕೆ ಕೆರೆ ಆವರಣದಲ್ಲಿ ಓಡಾಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ. ಅದಾದಮೇಲೆ ಹಾರುಬಿಟ್ಟು ಕೆರೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಸದ್ಯ ಅಸಹಜ ಸಾವಿನ ಪ್ರಕರಣವನ್ನು ಸದಾಶಿವನಗರ ಪೊಲೀಸ್ ಠಾಣೆ ಪೊಲೀಸರು ದಾಖಲು ಮಾಡಿಕೊಂಡು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಕಾರಣ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರೋದು, ನನ್ನ ಪ್ರಿಯಕರನಿಗೆ ನಾನು ಸಾಯ್ತಾ ಇದ್ದೀನಿ ಮೆಸೇಜ್ ಕಳಿಸ್ತಾಳೆ. ಅದೇ ಮೆಸೇಜನ್ನು ಆತ ಯುವತಿಯ ತಾಯಿಗೂ ಕೂಡ ಫಾರ್ವರ್ಡ್ ಮಾಡ್ತಾನೆ. ಮೇಲ್ನೋಟಕ್ಕೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರೋದು ಇದು ಲವ್ ಫೇಲ್ಯೂರ್ ಅಥವಾ ಕೌಟುಂಬಿಕ ಸಮಸ್ಯೆ ಅಂತ ಹೇಳಿ. ನೋಡೋಣ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಮೃತದೇಹವನ್ನು ಹೊರಗಡೆ ತೆಗೆದು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸ್ಕೊಟ್ಟು ಅದಾದಮೇಲೆ ತೇಜಸ್ವಿನಿಯ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ತನಿಖೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗತ್ತೆ.